ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನೀವು ಎಚ್ಚರಗೊಂಡು ದೇವರೊಂದಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾಲಕೃತ್ಯಗಳನ್ನು ಮುಗಿಸಿ, ಕೆಲವರು ನಿಮ್ಮಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ಮತ್ತೆ ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ಹಾಗೆಯೇ ನಿಮ್ಮಲ್ಲಿ ಇನ್ನೂ ಕೆಲವರು ಹಾಸಿಗೆಯ ಮೇಲೆ ಇದ್ದೀರಿ ಎನ್ನುವುದನ್ನು ಕೂಡ ಅರ್ಥವಾಗುತ್ತೆ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಅದ್ಭುತವಾದ ಮಾತುಗಳನ್ನು, ನಿಮ್ಮ ವಾಕ್ಯದಲ್ಲಿರುವಂತಹ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಿಮಗೊಂದು ಬೈಬಲ್ ಇದೆಯಾ? ಇಲ್ಲವಾದರೆ ಅರ್ಜೆಂಟ್ ಆಗಿ ಒಂದು ಬೈಬಲ್ ಕೊಂಡುಕೊಳ್ಳಿರಿ. ಈ ಲೋಕದಲ್ಲಿ ಒಂದು ಪ್ರಶಸ್ತವಾದ ಪುಸ್ತಕ ಯಾವುದಾದರೂ ಇರುವುದಾದರೆ ಅದು ಪರಿಶುದ್ಧ ಸತ್ಯವೇದವಾಗಿದೆ. ಇದರಲ್ಲಿನ ಎಲ್ಲಾ ವಿಷಯಗಳು ನಮಗೋಸ್ಕರವೇ ರಚಿಸಿ ಒಂದು ಚಿಕ್ಕ ಗ್ರಂಥವನ್ನಾಗಿ ದೇವರು ನಮ್ಮ ಕೈಗೆ ಒಪ್ಪಿಸಿದ್ದಾರೆ. ಸೃಷ್ಟಿಯ ಪ್ರಾರಂಭದಿಂದ ಸೃಷ್ಟಿಯ ಅಂತ್ಯದವರೆಗೂ ಇರುವ ಎಲ್ಲಾ ವಿಷಯಗಳನ್ನು ಪರಿಶುದ್ಧ ಸತ್ಯವೇದದಲ್ಲಿ ಭದ್ರಪಡಿಸಿಡಲಾಗಿದೆ. ದೇವರ ವಾಕ್ಯವನ್ನು ಓದುವಂಥವನು, ಆ ವಾಕ್ಯವನ್ನು ಧ್ಯಾನಿಸುವಂಥವನು, ಆ ವಾಕ್ಯವನ್ನು ಅನುಸರಿಸುವಂಥವನು ಎಲ್ಲಾ ವಿಷಯಗಳಲ್ಲಿಯೂ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆಶೀರ್ವದಿಸಲ್ಪಡ್ತಾನೆ. ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ ಎಂಬ ಸಂಗತಿ ನಿಮಗೆ ಗೊತ್ತಲ್ಲವೋ? ಹಳೆ ಒಡಂಬಡಿಕೆಯಲ್ಲಿ 39, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ನೀವು ಬೈಬಲ್ ಅನ್ನು ಒಂದು ಕ್ರಮ ಪದ್ಧತಿಯಲ್ಲಿ ಓದುವುದಾದರೆ ಒಂದು ದೊಡ್ಡ ಸತ್ಯವನ್ನು, ಸಾರವನ್ನು ನೀವು ಗ್ರಹಿಸಿಕೊಳ್ಳುವವರಾಗಿರ್ತೀರಿ. ಉದಾಹರಣೆಗೆ, ಒಂದೊಂದು ಸುವಾರ್ತೆಯನ್ನು ನೀವು ಓದಿಕೊಳ್ಳುತ್ತಾ ಹೋಗೋದಾದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಂಬ ಈ 4 ಜನ ಒಂದೇ ವಿಷಯವನ್ನು, ಯೇಸು ಮಾಡಿರುವ ಕಾರ್ಯಗಳನ್ನು, ಆತನ ಬೋಧನೆಯ ಸಾರಾಂಶಗಳನ್ನು, ಆತನ ಜನನದಿಂದ ಮರಣದವರೆಗೂ ಅವರು ಬರೆಯಬೇಕಾದದ್ದೆಲ್ಲವನ್ನೂ ವಿವರವಾಗಿ ಬರೆದಿಟ್ಟಿದ್ದಾರೆ. ಮುಖ್ಯವಾಗಿ ಯೋಹಾನ ಸುವಾರ್ತೆ ನೀವು ಓದುವುದಾದರೆ ಅದರಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಲ್ಲಿಯೇ ಅತಿ ಪ್ರಿಯನಾಗಿರುವಂತಹ, ಯೇಸುವನ್ನು ಅಧಿಕವಾಗಿ ಪ್ರೀತಿಸಿದಂತಹ, ಯೇಸುವಿನಿಂದ ಪ್ರೀತಿಸಲ್ಪಟ್ಟಂತಹ, ಪ್ರೀತಿಯ ಸಾರವನ್ನು ಗುರುತಿಸಿದ ಯೋಹಾನನು ಆತನ ಪ್ರೀತಿಯ ಕಾರ್ಯಗಳ ಕುರಿತಾಗಿ, ಆತನ ಪ್ರೀತಿಯ ಬೋಧನೆಗಳ ಕುರಿತಾಗಿ, ಆತನ ಅದ್ಭುತ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ಬಹಳ ಚೆನ್ನಾಗಿ ಯೋಹಾನ ಸುವಾರ್ತೆಯಲ್ಲಿ ವಿವರಿಸುತ್ತಾನೆ. ಹಾಗಾಗಿ ಇಂದಿನಿಂದ ಒಂದು ಕ್ರಮ ಪದ್ಧತಿಯಲ್ಲಿ ಬೈಬಲನ್ನು ಓದಿರಿ. ಇಲ್ಲಿ ನೋಡ್ತೇವೆ, ಯೋಹಾನನು ಬಹಳ ವಿಷಯಗಳನ್ನು, ಅಂದರೆ ಯೇಸು ಮಾಡಿರುವ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳನ್ನು, ಆತನು ಮಾಡಿರುವ ಸ್ವಸ್ಥತೆಗಳನ್ನು, ಆತನು ಮಾಡಿರುವ ಬೋಧನೆಗಳನ್ನು, ಹೀಗೆ ಎಷ್ಟೊಂದು ವಿವರಿಸುತ್ತಾ 21 ಅಧ್ಯಾಯಗಳನ್ನು ಬರೆದ ನಂತರ ಕೊನೆಯದಾಗಿ ಏನ್ ಹೇಳ್ತಾನೆ ನೋಡಿ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 25ನೇಯ ವಚನ. ಯೇಸು ಮಾಡಿರುವಂತಹ ಕಾರ್ಯಗಳಲ್ಲಿ ಇನ್ನೂ ಅನೇಕ ಇವೆ. ಅಷ್ಟಕ್ಕೂ ಈ ಸತ್ಯವೇದದಲ್ಲಿ ನೀವು ಸುವಾರ್ತೆ ಓದುವಾಗ ಯೇಸು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಕೆಲವೊಂದು ಸ್ಥಳಗಳಲ್ಲಿ ಅವು ಕುಲಂಕುಷವಾಗಿ ಬರೆಯಲಿಲ್ಲ. ನಾನಾ ವಿಧವಾದ ರೋಗಗಳನ್ನು ಆತನು ವಾಸಿ ಮಾಡಿದನೆಂದು ಬರೆಯುತ್ತಾನೆ. ಒಂದೊಂದು ರೋಗದ ಕುರಿತು ಹೇಳ್ತಾ ಇದ್ರೆ ಇನ್ನು ಎಷ್ಟು ಉದ್ದಾಗುತ್ತೆ ನೋಡಿ. ಎಷ್ಟೋ ಅದ್ಭುತಗಳನ್ನು, ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು, ಆತನು ಮಾಡಿರುವ ಕಾರ್ಯಗಳು ಎಷ್ಟೋ ಇವೆ. ಆತನು ಮಾಡಿದ ಬೋಧನೆಗಳು ಎಷ್ಟೋ ಇವೆ. ಆತನು ಮಾಡಿರುವ ಬೋಧನೆಗಳಿಗಿಂತಲೂ ಆತನು ಮಾಡಿದ ಅದ್ಭುತಗಳು ಇನ್ನೂ ಎಷ್ಟೋ ಇವೆ. ಬೋಧನೆಗಳಲ್ಲಿ ಹೆಚ್ಚು ಕಡಿಮೆ ಅದರ ಸಾರಾಂಶಗಳು ನಮಗೆ ಒದಗಿಸಲಾಗಿವೆ. ಆದರೆ ಆತನು ಮಾಡಿರುವಂತಹ ಕಾರ್ಯಗಳು, ಆ ಸ್ವಸ್ಥತೆಗಳು, ಆ ಅದ್ಭುತ ಕಾರ್ಯಗಳು, ಅವೆಲ್ಲವುಗಳನ್ನು ವಿವರಿಸಿ ನಮಗೆ ತಿಳಿಯಪಡಿಸಲಾಗಿಲ್ಲ. ಯಾಕೆಂದರೆ ಆತನ ಬೋಧನೆಯಲ್ಲಿ ಒಂದು ಸಾರವಿದೆ. ಆತನ ಬೋಧನೆಯೇ ನಮಗೆ ಬದುಕಿಸುತ್ತದೆ. ಆದರೆ ನಮ್ಮ ನಂಬಿಕೆ ಅಭಿವೃದ್ಧಿಪಡಿಸುವುದಕ್ಕಾಗಿ ಸ್ವಸ್ಥತೆಗಳು, ಆತನು ಮಾಡಿದ ಈ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಈ ದಿನಕ್ಕೂ ಕೂಡ ಕ್ರಿಸ್ತನನ್ನು ಅರಿಯದೇ ಇರುವಂಥವರು ಕ್ರಿಸ್ತನನ್ನು ಅರಿಯುವುದಕ್ಕೆ ಎಷ್ಟೋ, ಅಂದರೆ ಆರಂಭದ ಹಂತದಲ್ಲಿದ್ದವರಿಗೆ ಪ್ರಯೋಜನಕರವಾಗಿಲ್ಲವೇ ಅವರ ನಂಬಿಕೆ ಅಭಿವೃದ್ಧಿ ಮಾಡುವುದಕ್ಕಾಗಿ ಉಂಟಾಗ್ತವೆ. ಇವೆಲ್ಲವುಗಳನ್ನು ವಿವರಿಸಿ ಒಂದು ವೇಳೆ ಬರೆಯಬೇಕಾದರೆ ಅವು ಎಷ್ಟೋ ಆಗಿವೆ. ಅವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಿ ಒಂದು ವೇಳೆ ಬರೆಯುವುದಾದರೆ ನೋಡಿರಿ, ನಾವು ಚಿಕ್ಕ ವಿಷಯವನ್ನು ನಾವು ಒಂದು ನ್ಯೂಸ್ ಚಾನೆಲ್ನಲ್ಲಾಗಲಿ, ಇಲ್ಲವೇ ಒಂದು ನ್ಯೂಸ್ ಪೇಪರ್ನಲ್ಲಾಗಲಿ ಒಂದು ವಿಷಯವನ್ನು ಹೇಳುವುದಕ್ಕಾಗಿ ಎಷ್ಟು ಚೆನ್ನಾಗಿ ವಿವರಿಸುತ್ತಾರೆ ನೋಡಿ. ವಿವರಿಸಿದ್ದನ್ನೇ ವಿವರಿಸುತ್ತಾರೆ, ಹೇಳಿದ್ದನ್ನೇ ಹೇಳ್ತಾರೆ. ಈ ದಿನಗಳಲ್ಲಂತೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ.
ಒಂದೇ ಸಾರಾಂಶ ಇರುತ್ತೆ, ಆದರೆ ಅದನ್ನೇ ಮತ್ತೆ ಸ್ವಲ್ಪ ಮ್ಯೂಸಿಕ್ ಹಾಕಿ, ಸ್ವಲ್ಪ ಶಬ್ದ ಹಾಕಿ, ಸ್ವಲ್ಪ ವಿಜುವಲ್ಸ್ ಮಾರ್ಪಡಿಸಿ ಮಾಡ್ತಾರೆ. ಒಂದು ವೇಳೆ ಯೇಸು ಮಾಡಿರುವ ಕಾರ್ಯಗಳನ್ನೆಲ್ಲ ಒಂದು ವೇಳೆ ಈ ರೀತಿಯಾಗಿ ಎಫೆಕ್ಟ್ಸ್ ನೊಂದಿಗೆ ತೋರಿಸಿದ್ದೇ ಆದರೆ, ಆಡಿಯೋ ಎಫೆಕ್ಟ್ಸ್ ಹಾಕಿ ವಿಡಿಯೋ ಎಲ್ಲ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಹಾಕಿ ಮಾಡಿರೋದಾದರೆ ಪ್ರಪಂಚದಲ್ಲಿ ಬೇರೆ ಯಾರು ಬೇರೆದನ್ನು ನೋಡ್ತಿರಲಿಲ್ಲ. ಎಷ್ಟೋ ಇವೆ ಆತನು ಮಾಡಿದ ಅದ್ಭುತ ಕಾರ್ಯಗಳು, ರಿಯಲ್ ಅದ್ಭುತಗಳು, ಫೇಕ್ ಅಲ್ಲ. ಮ್ಯಾಜಿಕ್ ನೋಡಲು ಬಹಳ ಜನ ಸಂತೋಷ ಪಡ್ತಾರೆ, ಆದರೆ ಮ್ಯಾಜಿಕ್ ಎಲ್ಲ ಫೇಕ್ ಆಗಿದೆ ಅವರೇ ಹೇಳ್ತಾರೆ. ಆದರೆ ರಿಯಲ್ ಆಗಿ ನಮ್ಮ ದೇವರು ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಯೇಸು ಮಾತಿನ ದೇವರಲ್ಲ, ಕ್ರಿಯೆಯ ದೇವರಾಗಿದ್ದಾರೆ. ಆತನು ಮಾಡುತ್ತಾನೆ, ಬರೀ ಹೇಳೋದಲ್ಲ, ಮಾಡಿ ತೋರಿಸುತ್ತಾನೆ. ಆತನು ಕೊಡ್ತೇನೆಂದು ಹೇಳೋದಿಲ್ಲ, ನಂಬುದಾದರೆ ಆತನು ಕೊಟ್ಟೇ ಕೊಡ್ತಾನೆ. ಮಾತು ತಪ್ಪದವನಾಗಿದ್ದಾನೆ ಆತನು. ನಿಮ್ಮ ಜೀವಿತದಲ್ಲಿ ನೀವು ನಂಬದೇ ಇರುವುದರಿಂದ ಅದಕ್ಕಾಗಿಯೇ ಬಹುಶಃ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತಾ ಇಲ್ಲವೇನೋ. ನೀವು ದೇವರ ಶಕ್ತಿಯನ್ನೆಂದು ತಿಳಿದುಕೊಳ್ಳದೇ ಇರುವುದರಿಂದ ನೀವು ಬಹುಶಃ ಬೇಡಿಕೊಳ್ಳುತ್ತಾ ಇಲ್ಲವೇನೋ. ಅವೆಲ್ಲವುಗಳನ್ನು ವಿವರಿಸಿ ಬರೆದಿದ್ದೇ ಆದರೆ ಹಾಗೆ ಬರೆಯುವುದಕ್ಕೆ ಪುಸ್ತಕ ಭೂಲೋಕವೆಲ್ಲ ಸಾಕಾಗುವುದಿಲ್ಲವೆಂದು ನನಗೆ ತೋಚಿತು ಅನ್ನುತ್ತಾನೆ. ಯೇಸು ಕ್ರಿಸ್ತನು ಮಾಡಿರುವ ಕಾರ್ಯಗಳೆಲ್ಲ ಒಂದೊಂದಾಗಿ ವಿವರಿಸಿ ಒಂದು ಪುಸ್ತಕವನ್ನಾಗಿ, ಒಂದು ದೊಡ್ಡ ಬಾಂಡ್ ಬುಕ್ ಆಗಿ ಮಾಡಿ ಲೈನ್ ಆಗಿ ಒಂದು ವೇಳೆ ಇಟ್ಟಿದ್ದೇ ಆದರೆ ಭೂಲೋಕವೆಲ್ಲ ಒಂಥರ ಶೆಲ್ಫ್ ಆಗಿ ಇಟ್ಕೊಂಡ್ರೂ ಸಹ ಸಾಕಾಗುವುದಿಲ್ಲ ಅನ್ನೋದಾದರೆ ಒಂದು ಸಾರಿ ಊಹಿಸಿಕೊಳ್ಳಿರಿ. ನಮ್ಮ ಊಹೆಗೆ ಮಿಗಿಲಾಗಿದೆ. ಭೂಲೋಕ ಎಷ್ಟು ದೊಡ್ಡದಾಗಿದೆ ಅಷ್ಟಕ್ಕೂ ನಿಮಗೆ ಗೊತ್ತಾ? ಭೂಲೋಕವೆಲ್ಲ ಒಂದು ಬುಕ್ ಶೆಲ್ಫ್ ಆಗಿ ಇಟ್ಕೊಳ್ಳೋದಾದರೆ ಕೊನೆಗೆ ದೇವರು ಮಾಡಿರುವ ಕಾರ್ಯಗಳೆಲ್ಲವೂ ಕೂಡ ಸಾಕಾಗುವುದಿಲ್ಲ. ಇನ್ನೂ ಉಳಿದುಕೊಳ್ತವಂತೆ ಆತನು ಮಾಡಿದ ಕಾರ್ಯಗಳು. ಎಂಥ ಅದ್ಭುತನಾದ ದೇವರು ನಮ್ಮ ಯೇಸು ಎಂಬುದಾಗಿ ನಾವು ಅರಿತುಕೊಳ್ಳುವುದಕ್ಕಾಗಿ ಇದರಲ್ಲಿ ಕೆಲವೊಂದನ್ನು ನಮಗೋಸ್ಕರ ಭದ್ರಪಡಿಸಲಾಗಿದೆ. ಆತನು ಮಾಡಿದ, ಉದಾಹರಣೆಗೆ ಒಂದು ಸ್ವೀಟ್ ಶಾಪಿಗೆ ಹೋಗಿ ನೋಡಿ, ಎಷ್ಟೋ ಸ್ವೀಟ್ಸ್ಗಳಲ್ಲಿ ಇರ್ತವೆ, ಕೆಜಿಗಳವರೆಗೂ ಸ್ವೀಟ್ಸ್ ಇರ್ತವೆ. ನೀವೊಂದು ಸ್ವೀಟ್ ಶಾಪಿಗೆ ಹೋದ ಕೂಡಲೇ ಆ ಶಾಪ್ ಯಜಮಾನನು ಒಂದು ಚಿಕ್ಕ ಸ್ವೀಟ್ ತುಂಡು ಕೊಡ್ತಾನೆ ಟೇಸ್ಟ್ ಮಾಡುವುದಕ್ಕೆ. ಅಬ್ಬಾ ಬಹಳ ಚೆನ್ನಾಗಿದೆ ಅಂದ ತಕ್ಷಣ ನೀವು 1 ಕೆಜಿ 2 ಕೆಜಿ ಕೊಂಡ್ಕೊಳ್ತೀರಿ. ಅದೇ ರೀತಿ ಈ ಗ್ರಂಥದಲ್ಲಿ ಯೇಸು ಮಾಡಿರುವ ಕಾರ್ಯಗಳೆಲ್ಲವನ್ನೂ ಕೂಡ ಆ ಸ್ವೀಟ್ ಸ್ಟಾಲ್ನಲ್ಲಿ, ಅಷ್ಟು ದೊಡ್ಡ ಸ್ಟಾಲ್ನಲ್ಲಿ ಅಂಗಡಿ ಯಜಮಾನ ಕೊಡುವ ಒಂದು ಚಿಕ್ಕ ಸ್ವೀಟ್ ತುಂಡು ಯಾವ ರೀತಿಯಾಗಿದೆಯೋ ಹಾಗೆ ದೇವರು ನಮಗೆ ರುಚಿ ತೋರಿಸುವುದಕ್ಕಾಗಿ ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು, ತನ್ನ ಪ್ರಭಾವವನ್ನು, ತನ್ನ ಬೋಧನೆಯನ್ನು ಕೆಲವೊಂದು ಮಾತ್ರ ಭದ್ರಪಡಿಸಿಟ್ಟಿದ್ದಾರೆ. ನೀವು ಅದನ್ನೇ ಒಂದು ವೇಳೆ ರುಚಿ ನೋಡುವುದಾದರೆ ಆತನ ಅತ್ಯಧಿಕವಾದ ಶಕ್ತಿಯನ್ನು, ಆತನ ಪ್ರೀತಿಯನ್ನು ನೀವು ಧ್ಯಾನಿಸುವುದರ ಮೂಲಕ ನೀವು ಹೊಂದಿಕೊಳ್ಳುತ್ತೀರಿ. ಎಸ್, ಪರಿಶುದ್ಧಾತ್ಮನು ನಿಮಗೆ ಅವಗಾಹನವಾಗದಂತಹ, ಅರ್ಥವಾಗದಂತಹ ಅನೇಕ ವಿಷಯಗಳನ್ನು ಒಬ್ಬ ದೈವ ಸೇವಕನು ಒಂದು ವಚನವನ್ನು, 1-2 ವಚನವನ್ನು ತೆಗೆದುಕೊಂಡು 1 ಗಂಟೆಯವರೆಗೂ ದೇವರ ವಾಕ್ಯವನ್ನು ಹೇಳುತ್ತಾ ಇರುವುದಾದರೆ ಅದು ಅವರ ತಿಳುವಳಿಕೆ ಅಲ್ಲ. ಅದು ಸುಮ್ಮನೆ ಏನೋ ತಿಳುವಳಿಕೆಯಿಂದ ಹೇಳುವಂಥವರು, ಇಲ್ಲವೇ ಈ ಲೋಕದ ವಿಷಯಗಳೊಂದಿಗೆ ಸೇರಿಸಿ ಹೇಳುವವರಿರ್ತಾರೇನೋ. ಆದರೆ ಅದರಲ್ಲಿರುವ ಸಾರವು ಹೃದಯಕ್ಕೆ ಅನ್ವಯಿಸಿಕೊಳ್ಳೋದಾದರೆ, ಅಂದರೆ ನಾವು ಕೇಳುವ ವಾಕ್ಯದಲ್ಲಿ ಸಾರ ಇರೋದಾದರೆ ಆ ವಾಕ್ಯದಲ್ಲಿ ಶಕ್ತಿ ಇದೆ ಎಂದರ್ಥ. ದೇವರ ವಾಕ್ಯ ನಿರಂತರವೂ ನಿಲ್ಲುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿ ದೇವರು ಯಾವ ಅದ್ಭುತ ಕಾರ್ಯ ಮಾಡಿಲ್ಲ ಹೇಳಿರಿ? ಒಂದು ವೇಳೆ ನೀವು ಅಪೊಸ್ತಲರ ಕೃತ್ಯಗಳು ಪುಸ್ತಕ ಓದುವುದಾದರೆ ಅದರಲ್ಲಿ 28 ಅಧ್ಯಾಯಗಳು ಮಾತ್ರ ಇವೆ. ಪೌಲನು ತನ್ನ ಜೀವಿತದಲ್ಲಿ ನಡೆದಿರುವಂತಹ ಅನೇಕ ಕಾರ್ಯಗಳನ್ನು, ಸಂಘಟನೆಗಳನ್ನು, ಸ್ವಸ್ಥತೆಗಳನ್ನು, ಅದ್ಭುತಗಳನ್ನು, ಅವನ ಬೋಧನೆಗಳನ್ನು ಅದರಲ್ಲಿ ನಮೂದಿಸಲಾಗಿದೆ. ಆದರೆ ಅಲ್ಲಿಗೆ ಅಪೊಸ್ತಲರ ಕಾರ್ಯ ಮುಕ್ತಾಯವಾಗಿಲ್ಲ. ಈ ದಿನದವರೆಗೂ ದೇವರ ಆತ್ಮನ ಕಾರ್ಯಗಳು ಅನೇಕ ಜನ ದೈವ ಸೇವಕರ ಮೂಲಕ ಪ್ರಪಂಚದಾದ್ಯಂತ ಅನೇಕ ಭಾಷೆಗಳವರಿಗೆ, ಅನೇಕ ದೇಶಗಳಲ್ಲೆಲ್ಲ ನಡೆಯುತ್ತಲೇ ಇದೆ. ಪ್ರತಿಯೊಂದು ಚರ್ಚಲ್ಲಿ ಅನೇಕರು ಎದ್ದು ದೇವರು ಇಂತಹ ಮೇಲು ಮಾಡಿದ್ದಾರೆ, ಅಂತಹ ಉಪಕಾರ ಮಾಡಿದ್ದಾರೆ ಎಂದು ಹೇಳುತ್ತಲೇ ಇದ್ದಾರೆ. ಇನ್ನು ಅಪೊಸ್ತಲರ ಕೃತ್ಯಗಳ ಅಧ್ಯಾಯಗಳನ್ನು ಬರೆಯೋರು ಇದ್ದೇ ಆದರೆ ಇನ್ನು ಮಿಲಿಯನ್ಸ್ ಅಧ್ಯಾಯಗಳು ಬರೆಯಬಹುದಾಗಿತ್ತು ಅಂತ ನಾನು ಅಂದುಕೊಳ್ತೇನೆ. ನಾವು ಆರಾಧಿಸುವ ದೇವರು ಎಂಥ ದೊಡ್ಡ ದೇವರಾಗಿದ್ದಾರೆಂದು ನಾವು ಅರಿತುಕೊಳ್ಳೋದಾದರೆ, ನಾವು ನಂಬಿದಂತಹ ದೇವರು ಎಂಥ ಶಕ್ತಿಯುಳ್ಳ ದೇವರಾಗಿದ್ದಾರೆಂದು ನಾವು ನಂಬುವುದಾದರೆ, ನಮ್ಮ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಬಾಧೆಗಳು, ಚಿಕ್ಕ ಚಿಕ್ಕ ಕಷ್ಟಗಳು, ಚಿಕ್ಕ ಚಿಕ್ಕ ವಿಷಯಗಳು ನಮ್ಮನ್ನು ದಿಗುಲು ಪಡುವಂತೆ ಮಾಡೋದಿಲ್ಲ. ದೇವರನ್ನು ಅರಿತುಕೊಳ್ಳಬೇಕಾದರೆ ಆತನ ವಾಕ್ಯ ಓದಬೇಕು. ಆತನನ್ನು ಅನುಭವದಿಂದ ರುಚಿ ನೋಡಿ ತಿಳಿದುಕೊಳ್ಳಬೇಕಾದರೆ ಓದಿರುವ ವಾಕ್ಯವನ್ನು ಧ್ಯಾನಿಸಬೇಕು. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ಸತತವಾಗಿ ಓದುತ್ತಾ ಹೋಗಿ ನೋಡಿ.
ಪರಿಶುದ್ಧಾತ್ಮ ದೇವರು ಅನೇಕ ಸತ್ಯಗಳನ್ನು ನಮ್ಮನ್ನು ಬಯಲ್ಪಡಿಸುತ್ತಾ ಇರುವಾಗ ನಮ್ಮ ನಂಬಿಕೆ ಅಭಿವೃದ್ಧಿಯಾಗುತ್ತದೆ. ಆಗ ನಾವು ಅತ್ಯಧಿಕವಾದ ದೇವರ ಶಕ್ತಿಯನ್ನು ಅರಿಯುವುದು ಮಾತ್ರವಲ್ಲದೆ ಎಂಥ ದೊಡ್ಡ ದೇವರ ಮಕ್ಕಳು ನಾವಾಗಿದ್ದೇವೆ ಎಂಬುದನ್ನು ಅರಿತುಕೊಳ್ತೇವೆ. ನಮಗೋಸ್ಕರ ಆತನು ಸಿದ್ಧ ಮಾಡಿಟ್ಟಿರುವಂತಹ ನಿವಾಸ ಸ್ಥಳಗಳು, ಪರಲೋಕದಲ್ಲಿ ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ಆತನ ಪಟ್ಟಣದ ಕುರಿತು ನಾವು ಧ್ಯಾನಿಸುವಾಗ ಈ ಲೋಕವನ್ನು ಕಸವೆಂದು ಎಣಿಸುತ್ತೇವೆ. ಈ ಲೋಕದಲ್ಲಿರುವಂತಹ ಚಿಕ್ಕ ಚಿಕ್ಕ ಕೊರತೆಗಳ ಕುರಿತು ದಿಗುಲು ಪಡುತ್ತಾ ಕುಗ್ಗಿ ಹೋಗೋದಿಲ್ಲ. ಗತದಲ್ಲಿ ಟರ್ಕಿಯಲ್ಲಿ, ಸಿರಿಯ ದೇಶದಲ್ಲಿ ಉಂಟಾದ ಭೂಕಂಪಗಳು, ಚಾರಿತ್ರಾತ್ಮಕವಾದ ಕಟ್ಟಡಗಳು ಕುಸಿದು ಬಿದ್ದುವಂತೆ, ಎಷ್ಟೋ ಅಂದವಾಗಿ ಕಟ್ಟಲ್ಪಟ್ಟಿರುವ 5 ಸ್ಟಾರ್ ಹೋಟೆಲ್ಗಳು, ಲೇಟೆಸ್ಟ್ ಟೆಕ್ನಾಲಜಿಯಿಂದ ಕಟ್ಟಲ್ಪಟ್ಟ ಬಿಲ್ಡಿಂಗ್ಸ್ ಕೂಡ ನೆಲಸಮವಾದುವಂತೆ, ಕಣ್ಗಳ ಮುಂದೆಯೇ ಕೆಲವೇ ಕ್ಷಣಗಳಲ್ಲಿ ಸಮಸ್ತವೂ ಕುಸಿದು ಬಿದ್ದು ಧೂಳಾಗಿ ಬಿಟ್ಟಿರುವುದನ್ನು ನೋಡುತ್ತಿರುವ ಮನುಷ್ಯರಿಗೆ ಜೀವಿತ ಎಷ್ಟು ಅಸ್ಥಿರವಾಗಿದೆ ಎಂದು, ಈ ಲೋಕದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿರುವ ಸೊತ್ತಾದರೂ ಸಹ, ನಾವು ಬದುಕಲು ಪ್ರಯಾಸ ಪಡುವಂತಹ ಎಷ್ಟೇ ಹೋರಾಟಗಳಿದ್ರೂ ಸಹ, ದೇವರ ಕೃಪೆ ಇಲ್ಲದಿರುವುದಾದರೆ, ದೇವರ ಕಾವಲು ಇಲ್ಲದಿರುವುದಾದರೆ ವ್ಯರ್ಥವಾದದೆಂದು ನಾವು ಗ್ರಹಿಸಬಲ್ಲೆವು. ಆಶ್ಚರ್ಯ ಕಾರ್ಯಗಳು ಉಂಟಾಗಬೇಕಾದರೆ ಯೇಸುವನ್ನು ನಂಬಿರಿ. ನಿಮ್ಮ ಜೀವಿತದಲ್ಲಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕ್ಷೇಮವಾಗಿಯೂ ಸುರಕ್ಷಿತವಾಗಿಯೂ ಇರಬೇಕಾದರೆ ಆತನ ರೆಕ್ಕೆಯ ಅಡಿಯಲ್ಲಿ ಮರೆಯಾಗಿರಿ. ದೇವರು ದಿನೇ ದಿನೇ ಒಂದು ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಲೇ ಇದ್ದಾರೆ. ಅನುಕ್ಷಣವೂ ಒಂದು ಅದ್ಭುತ ಕಾರ್ಯ ನಮ್ಮ ಶರೀರದಲ್ಲಿ ಜರುಗುತ್ತಲೇ ಇದೆ. ನಮ್ಮ ಶರೀರವನ್ನು ಆತನು ನಿರ್ಮಿಸಿರುವ ವಿಧಾನವನ್ನು ನೋಡೋದಾದರೆ ಅದೊಂದು ಅದ್ಭುತ. ಅದು ತನ್ನಷ್ಟಕ್ಕೆ ತಾನೇ ಪ್ಯೂರಿಫೈ ಆಗುವ ಹಾಗೆ, ಸ್ವಸ್ಥವಾಗುವ ಹಾಗೆ ದೇವರು ನಮ್ಮ ಶರೀರವನ್ನು ಸೃಷ್ಟಿಸಿದ್ದಾರೆ. ಅದೊಂದು ಅದ್ಭುತ. ಈ ದಿನ ನಾವು ಸಜೀವವಾಗಿರೋದಾದರೆ ನನಗೆ ತಿಳಿದಿರುವ ಪ್ರಕಾರ ಅದೇ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಅದ್ಭುತವಾಗಿದೆ ಎಂದು ನಂಬುತ್ತೇನೆ. ನನ್ನನ್ನು ಬದುಕಿಸುವ ಕರ್ತನಿರೋದ್ರಿಂದಲೇ ನಾವಿನ್ನೂ ಬದುಕಿಕೊಂಡಿದ್ದೇವೆ. ಈ ದಿನ ದೇವರನ್ನು ಸ್ತುತಿಸಲು ಎಷ್ಟೋ ವಿಷಯಗಳು ನಮಗಿವೆ. ನೀವು ನಿಮ್ಮ ದೇವರ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವಷ್ಟರ ಮಟ್ಟಿಗೂ ಆತನಿಗೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಬೇಕು. ಯೇಸುವಿನಂತಹ ದೇವರು ಬೇರೆ ಯಾರೂ ಇಲ್ಲ. ಆತನು ಮಾಡಿರುವ ಆಶ್ಚರ್ಯ ಕಾರ್ಯಗಳೆಲ್ಲ ಒಂದು ಪುಸ್ತಕವಾಗಿ ಒಂದು ವೇಳೆ ಮಾಡಿ ಇಡೋದೇ ಆದರೆ ಭೂಲೋಕದಲ್ಲಿ ಸ್ಥಳವೇ ಸಾಲೋದಿಲ್ಲ ಎಂಬ ಯೋಹಾನನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯ ಉಂಟಾಗುತ್ತೆ. ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಆಶ್ಚರ್ಯ ಕಾರ್ಯಗಳು ಬರೆದಿಟ್ಕೊಳ್ಳೋದಾದರೆ ಎಷ್ಟು ಪುಸ್ತಕಗಳಾಗ್ತವೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೀವು ವಿಡಿಯೋ ಮಾಡಿಟ್ಕೊಳ್ಳೋದಾದರೆ ಎಷ್ಟು ಟಿಬಿಗಳ ಹಾರ್ಡ್ ಡಿಸ್ಕ್ ನೀವು ಸ್ಟೋರ್ ಮಾಡಿಟ್ಕೊಳ್ಬೇಕಾಗುತ್ತೆ ಗೊತ್ತಾ? ಆದರೆ ನಾವು ಮರೆತು ಹೋಗ್ತಿದ್ದೇವೆ, ನಾವು ಬಿಟ್ಟು ಬಿಡ್ತಿದ್ದೇವೆ. ಅದಕ್ಕೆ ನಾವು ನಮ್ಮ ದೇವರ ಶ್ರೇಷ್ಠತೆಯನ್ನು ನೆನೆಸಿ ಅದರ ಮೇಲೆ ಆಧಾರಗೊಳ್ಳಲಿಕ್ಕಾಗುತ್ತಿಲ್ಲ. ಇಂದಿನಿಂದ ಅನುದಿನದ ಧ್ಯಾನದಲ್ಲಿ ವಾಕ್ಯ ಕೇಳುವ ನೀವು ಅನುದಿನವೂ ದೇವರು ಮಾಡಿರುವ ಮೇಲುಗಳನ್ನು ಬರೆದಿಟ್ಕೊಳ್ಳಿರಿ. ಒಂದು ಸಣ್ಣ ಪಿಕ್ಚರ್ ತೆಗೆದಿಟ್ಕೊಳ್ರಿ. ಅದು ಸರ್ವ ಜನರಿಗೂ ಸಕಲ ಜನರಿಗೂ ಸಾಕ್ಷಿಯಾಗಿರುವುದಕ್ಕೋಸ್ಕರ ದೇವರು ನಿಮಗೆ ಮಾಡಿರುವ ಉಪಕಾರ ಮತ್ತೆ ಅನೇಕರಿಗೂ ಮಾಡಬಲ್ಲರು ಎಂದು ಹಂಚಿಕೊಳ್ಳುವಾಗ ಅವರಿಗೂ ನಂಬಿಕೆ ಉಂಟಾಗುತ್ತೆ. ಅವರು ಸಹ ಯೇಸುವಲ್ಲಿ ನಂಬಿಕೆ ಇಡಲು ಎಷ್ಟೋ ಸಹಾಯಕವಾಗಿರುತ್ತವೆ. ನಿತ್ಯನಾದ ದೇವರನ್ನು ಆರಾಧಿಸುತ್ತಾ ಅದ್ಭುತವಾದ ಭಕ್ತರಾಗಿ ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನೀವು ಆಶ್ಚರ್ಯ ಕಾರ್ಯಗಳನ್ನು ಮಾಡುವಾತನಾಗಿದ್ದೀರಿ, ಅದ್ಭುತಗಳನ್ನು ಮಾಡುವಾತನಾಗಿದ್ದೀರಿ. ನಮ್ಮ ಬದುಕೇ ಒಂದು ಅದ್ಭುತವಾಗಿದೆ. ಅನುದಿನವೂ ನಮ್ಮ ಜೀವಿತದಲ್ಲಿ ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ಮಾಡುವವರಾಗಿದ್ದೀರೆಂದು ನೆನೆಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ನೀವು ಮಾಡಿದ ಉಪಕಾರ ಮುಚ್ಚಿಡದೆ ಇತರರಿಗೆ ಸಾಕ್ಷಿ ಕೊಡುವ ಹಾಗೆ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರು ಆತ್ಮಗಳನ್ನು ಸಂಪಾದಿಸುವವರಾಗಿ ಮಾರ್ಪಡುವ ಹಾಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ಈ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಮನವಿಗಳನ್ನು ವೀಕ್ಷಿಸಿ ತಪ್ಪದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಸಹ ಪ್ರಾರ್ಥಿಸಿರಿ.
ನೀವು ನಾವು ಸೇರಿ ಐಕ್ಯದಿಂದ ಪ್ರಾರ್ಥಿಸುವಾಗಲೇ ದೇವರ ಅದ್ಭುತ ಕಾರ್ಯಗಳನ್ನು ನೋಡಬಲ್ಲಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.